ಇಷ್ಟೆಲ್ಲ ರಿಸ್ಕ್ ತಗೊಳ್ಳೋ ನಮ್ಗೆ ಇಷ್ಟು ಚಿಕ್ಕ ವಿಷಯ ಗೊತ್ತಾಗ್ಲಿಲ್ವಲ್ಲ. ಏನದ್ಗೆ ಆಕ್ಚುಲಿ ನೀವು ಒಳ್ಳೆ ಐಡಿಯಾ ಕೊಟ್ರಿ. DNA ಟೆಸ್ಟ್ ಮಾಡ್ಸೋಣ. ಸ್ವಾತಿ ಮುತ್ತು ಮಾವನ್ ಮಗಳು ಅಲ್ವಾ ಅಂತ ಇವತ್ತೇ ಗೊತ್ತಾಗುತ್ತೆ. ನಾವಿಲ್ಲಿಗೆ ಬಂದು ಗಲಾಟೆ ಮಾಡಿದ ವಿಷಯ ಮುತ್ತು ಮಾವಂಗಾಗ್ಲಿ ಪೊಲೀಸ್ಗಾಗ್ಲಿ ಗೊತ್ತಾದ್ರೆ ಸಾಯಿಸ್ಬಿಡ್ತೀನಿ. ಬೈರಾ, ನಿಮ್ಮನೆ ವಿಷಯ ನನಗೆ ಯಾಕೆ ಮೇಡಮ್? ಸ್ವಾತಿಗಾಗ್ಲಿ ಮುತ್ತು ಸರ್ ಬಗ್ಗೆ ಆಗಲಿ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ ಹೇಳಿ? ನನಗೇನೋ ಗೊತ್ತಿಲ್ಲ ಅನ್ನೋ ಇದ್ಬಿಡ್ತೀನಿ. ಖಾಲಿ ಬೀಳ್ತೀನಿ ಮೇಡಮ್. ನನ್ನ ಹೆಂಡತಿ ಮಕ್ಕಳಿಗೆ ಏನು ಮಾಡ್ಬೇಡಿ. ಈ ಮಾಯನ್ ಬಗ್ಗೆ ಇಷ್ಟು ಭಯ ಇದ್ರೆ ಸಾಕು. ವೆರಿ ಗುಡ್. ಹೊರಡೋಣ. ಮಾಯಾ, ಈ ಡಾಕ್ಟರು DNA ಟೆಸ್ಟ್ ಆಗದಿರೋ ಹಾಗೆ ತಡೆದ್ರೆ ಏನು ಮಾಡೋದು? ನಾನು ಈ ರೀತಿ ಯೋಚನೆ ಮಾಡಿರ್ಲಿಲ್ಲ. ಮೇಡಮ್, ಸುಲಭವಾಗಿ ಕಂಡುಹಿಡಿಯೋ ದಾರಿನ ನಾನೇ ಹೇಳ್ತಾ ಇದ್ದೀನಿ. ಆದ್ರೂ ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಾ ಮೇಡಮ್? ಪ್ಲೀಸ್ ಪ್ಲೀಸ್ ನಮ್ಮನ್ನ ಬಿಟ್ಬಿಡಿ. ಇಲ್ಲ ಡಾಕ್ಟರ್, ನೀವು ತುಂಬಾ ಬುದ್ಧಿವಂತರು ಅಂತ ನನಗೆ ಅನಿಸ್ತಿದೆ. ನಿಮ್ಗೇನು ಅನ್ಸುತ್ತೆ ಅದ್ಗೆ? ಕೋಳಿ ಮರಿಗಳನ್ನೆಲ್ಲ ಒಂದೇ ಕಡೆ ಕೂಡ್ ಹಾಕ್ದಾಗೆ ಇವರೆಲ್ಲರೂ ಇಲ್ಲೇ ಕೂಡ್ ಹಾಕಿದ್ರೆ ನಮ್ಮ ಕೆಲಸ ಸುಲಭ ಆಗತ್ತೆ. DNA ಟೆಸ್ಟಿಗೆ ಅಡ್ಡಿ ಮಾಡ್ತಾರೆ ಅನ್ನೋ ತಲೆನೋವು ಇರಲ್ಲ. ಎಂತ ಐಡಿಯಾ ಕೊಟ್ಬಿಟ್ರಿ ಅದ್ಗೆ. ಯು ಆರ್ ರಿಯಲಿ ಗ್ರೇಟ್. ಮೇಡಮ್, ಕ್ಲಿನಿಕ್ಕಿಗೆ ತುಂಬ ಜನ ಪೇಷಂಟ್ಗಳು ಬರ್ತಿರ್ತಾರೆ. ಒಬ್ಬ ಡಾಕ್ಟರ್ ಆಗಿ ಅವ್ರ ಪ್ರಾಣ ಉಳಿಸೋದು ನನ್ನ ಕರ್ತವ್ಯ. ಮೊದಲು ನಿನ್ನ ಪ್ರಾಣ ಉಳಿಸ್ಕೊ, ಆಮೇಲೆ ಬೇರೆಯವ್ರ ಪ್ರಾಣ ಉಳಿಸುವಂತ. ಇವರು ಮನೆಯಿಂದ ಆಚೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಬೈರಾ, ಈ ಚಾಕುನ ದುಡ್ಡು ಕೊಟ್ಟು ಕೊಂಡ್ಕೊಂಡ್ವಿ, ಆದ್ರೆ ಉಪಯೋಗಕ್ಕೆ ಬರ್ಲಿಲ್ವಲ್ಲ. ಕೆಲಸ ಕೊಟ್ರಾಯ್ತು ಬಿಡು. ಕರೆಕ್ಟಾಗಿ ಹೇಳ್ದೆ ಬೈರಾ. ಯಾಕೆ ಹೀಗೆ ಮಾಡಿದೆ ಮಾಯಾ? ಏನಾಗಿದೆ ನಿನ್ಗೆ? ತಲೆ ಕೆಟ್ಟಿದ್ಯಾ? ಬೈರಾ, ನೀನು ಹೋಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ. ಅಲ್ಲಿ ಏನು ನಡೆಯುತ್ತೆ, ನಾನು ಇದೆಲ್ಲ ಯಾಕೆ ಮಾಡಿದೆ ಅಂತ ನಿನಗೆ ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಅದಕ್ಕೆ ನಡೀರಿ.